ಇಂದಿರಾನಗರಿಯಲ್ಲಿ ಇವತ್ತಿನಿಂದ ಮತ್ತೆ ಪಂಚಮಸಾಲಿ ಕಿಚ್ಚು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಕೂಡಲಸಂಗಮ ಶ್ರೀ ಸಜ್ಜಾಗಿದ್ದಾರೆ. ಖಾಕಿ ಲಾಠಿ ಚಾರ್ಜ್ ಆದಮೇಲೆ ಈಗ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ ಸಂಘರ್ಷ. ಲಾಠಿ ಚಾರ್ಜ್ ಖಂಡಿಸಿ ಜಯಮೃತ್ಯುಂಜಯ ಸ್ವಾಮೀಜಿ ಧರಣಿ ಮಾಡ್ತಾ ಇದ್ದಾರೆ. ಇವತ್ತಿನಿಂದ ಬೆಳಗಾವಿ ಡಿಸಿ ಕಚೇರಿ ಎದುರು ಪ್ರತಿಭಟನೆಗೆ ಕೂರೋರಿದ್ದಾರೆ. ಮೀಸಲಾತಿ ಬೇಡಿಕೆ ಅಸಂವಿಧಾನಿಕ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ರು. ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕಡತದಿಂದ ತೆಗಿಬೇಕು, ಲಾಠಿ ಚಾರ್ಜ್ ಮಾಡಿಸಿದ್ದಕ್ಕೆ ಸಿದ್ದರಾಮಯ್ಯ ಕ್ಷಮೆಯಾಚಿಸಬೇಕು. ಈ ಎರಡೂ ಬೇಡಿಕೆಗೆ ಆಗ್ರಹಿಸಿ ಜಯಮೃತ್ಯುಂಜಯ ಶ್ರೀ ಧರಣಿ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ. ಪಂಚಮಸಾಲಿ ಮೀಸಲಾತಿ ಬೇಡಿಕೆಗೆ ಹಿಂದುಳಿದ ವರ್ಗಗಳು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇವೆ. ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಕೈ ಕತ್ತರಿಸ್ತೀವಿ ಅಂತ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷ ಶಿವರಾಮು ಕಿಡಿಕಾರಿದ್ದಾರೆ. ಹಿಂದುಳಿದ ವರ್ಗಗಳ ಎಚ್ಚರಿಕೆ ಬೆನ್ನಲ್ಲೇ ಹೋರಾಟ ಮತ್ತಷ್ಟು ತೀವ್ರ. ಜಯಮೃತ್ಯುಂಜಯ ಶ್ರೀ ಮುಗಿಸೋದಕ್ಕೆ ಸಂಚು ಅಂತ ರೇಣುಕಾಚಾರ್ಯ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮುದಾಯದ ಹೋರಾಟಗಾರರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಲಿಕ್ಕೆ ಕುಮ್ಮಕ್ಕು ಕೊಟ್ಟರು. ಆ ಪೊಲೀಸ್ ಅಧಿಕಾರಿಗಳು ಸಹ ಅದನ್ನೇ ದುರ್ಬಳಕೆ ಮಾಡಿಕೊಂಡು ನಮ್ಮ ಜನರನ್ನ ಭಾಳಷ್ಟು ಬಡಿದ್ರು. ಈ ಎಲ್ಲದನ್ನು ನೊಂದುಕೊಂಡು ನಮ್ಮ ಜನರಿಗೆ ನೈತಿಕವಾದಂಥ ಮಾರಲ್ ಸಪೋರ್ಟ್ ಮಾಡಬೇಕು. ಮುಖ್ಯಮಂತ್ರಿಗಳು ಇಡೀ ಲಿಂಗಾಯತ ಕ್ಷಮೆ ಕೇಳಬೇಕಂತೇಳಿ ಮತ್ತು ಮೀಸಲಾತಿಯನ್ನು ಕೊಡುವುದಿಲ್ಲ ಅನ್ನುವಂಥ ಶಬ್ದ, ಲಿಂಗಾಯತ ಸಂವಿಧಾನ ವಿರೋಧಿ ಹೋರಾಟ, ಅಸಂವಿಧಾನಿಕವಾದಂಥ ಬೇಡಿಕೆ ಅಂತ ಈ ಶಬ್ದ ಬಳಸಿದ್ದು ನಮ್ಮ ಸಮಾಜಕ್ಕೆ ಭಾಳ ನೋವಾಗಿದೆ. ಕೂಡಲೇ ಮುಖ್ಯಮಂತ್ರಿಗಳು ಲಿಂಗಾಯತ ಕ್ಷಮೆ ಕೇಳಬೇಕು. ಆ ವಿಧಾನಸಭೆಯ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ ಅಧ್ಯಕ್ಷರುಗಳು ಆ ಕಡತದಿಂದ ಒಂದು ಶಬ್ದವನ್ನು ತೆಗಿಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಮತ್ತು ನಮ್ಮ ಸಮುದಾಯದ ಮೇಲೆ ವಿನಾಕಾರಣ ಹಲ್ಲೆ ಮಾಡಲ್ಲ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು. ನಮ್ಮ ಜನರ ಮೇಲೆ ಕೇಸ್ ಹಾಕಿದರೆ ಅದು ವಿತ್ಡ್ರಾ ಮಾಡ್ಕೊಳ್ಬೇಕು. ಈ ಒಂದು ಹಕ್ಕೊತ್ತಾಯ ಹಿಡ್ಕೊಂಡು ನಾನು ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಚರ್ಚೆಯ ಬದಲಾಗಿ ಲಾಠಿ ಚಾರ್ಜ್ ಮಾಡಿದಿರಿ. ಬಹುಶಃ ಎಲ್ಲ ಒಂದು ಕಡೆ ಗೋಲಿಬಾರ್ ಮಾಡಬೇಕಂತ ಪೊಲೀಸ್ ಅಧಿಕಾರಿಗಳು ಸಂಚು ಮಾಡಿದ್ರು. ಭಕ್ತರ ಮೇಲೆ ಅಷ್ಟೇ ಅಲ್ಲ, ಪರಮ ಪೂಜ್ಯರನ್ನ ಮುಗಿಸ್ಬಿಟ್ರೆ ಮೀಸಲಾತಿ ಕೇಳಲ್ಲ ಅಂತೇಳಿ ಇದು ನಾನು ಇವತ್ತು ಹೇಳ್ತಾ ಇದ್ದೀನಿ. ಹಿಂದುಳಿದ ವರ್ಗ 2Aಗೆ ಪಂಚಮಸಾಲಿ ಸಮುದಾಯದ ಯಾವುದೇ ಕಾರಣದಿಂದ ಸೇರಿಸಬಾರ್ದು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ. ಅದ್ರ ಜೊತೆಗೆ ಪಂಚಮಸಾಲಿಯ ಹೆಸರು ಹೇಳ್ಕೊಂಡು ಜಯಮೃತ್ಯುಂಜಯ ಸ್ವಾಮೀಜಿಗಳು ಒಂದು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. BJPಯ ಏಜೆಂಟಾಗಿ BJPಯಿಂದ ಸುಪಾರಿ ತೊಗೊಂಡು ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಮುಂದೆ ಇಳಿಸ್ಬೇಕು ಅಂತೇಳಿ ಇವರು ಜಯಮೃತ್ಯುಂಜಯ ಸ್ವಾಮೀಜಿ ಹೊರಟಿರುವಂಥದ್ದು. ಅದರಿಂದ ಏನು ಎರಡು ಬೇಡಿಕೆಗಳು ಪ್ರಶಾಂತ್. ಒಂದು ಸಿದ್ದರಾಮಯ್ಯ ಅವ್ರ ಕ್ಷಮೆ ಕೇಳಬೇಕು ಅಂತ, ಆಮೇಲೆ ಅಸಂವಿಧಾನಿಕ ಅನ್ನೋ ಇದನ್ನು ತೆಗೆದುಹಾಕಬೇಕು ಕಡತದಿಂದ. ತಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಬೇಡಿಕೆಗಳಿಗೆ ಎಲ್ಲರಿಗೂ ಅಧಿಕಾರ ಇದೆ. ವಾಟ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆ್ಯಂಡ್ ವಾಟ್ ಈಸ್ ದ ಲೀಗಲ್ ಪೊಸಿಷನ್? ದೇ ಆರ್ ವೆರಿ ಇಂಪಾರ್ಟೆಂಟ್. ಈಗಾಗಲೇ ಕರ್ನಾಟಕದಲ್ಲಿ 56% ಮೀಸಲಾತಿ ಇದೆ. 56%ಗೆ ಸ್ಟೇ ಆಗಿಲ್ಲ. 2A 2B 2C 2D ಇದಕ್ಕೆ ಸ್ಟೇ ಕೊಟ್ಟಿದೆ ಕೋರ್ಟು. ಆದರೆ SCಗಳಿಗೆ 2%, STಗಳಿಗೆ 4% ಏರಿಸಿದ್ದು. ಅದರಿಂದ ನಿಮ್ಮ ಇಡೀ ಕರ್ನಾಟಕದ ಮೀಸಲಾತಿಯ ಪ್ರಮಾಣ 56 ಆಗಿದೆ. ಯಾಕಂದರೆ ಕರ್ನಾಟಕದಲ್ಲಿ OBC 32% ರಿಸರ್ವೇಷನ್ ಇದೆ, ದೇಶದಲ್ಲೆಡೆ 27% ರಿಸರ್ವೇಷನ್ ಇದೆ. ಒಂದು ವೇಳೆ ನೋಡಿ 3Bಯಿಂದ 2Aಗೆ ಬರೀ ಪಂಚಮಸಾಲಿಗಳನ್ನು ತರ್ತಕ್ಕಂಥದ್ದು ಸಾಧ್ಯ ಇಲ್ಲದ ಕೆಲಸ. ಸಿದ್ದರಾಮಯ್ಯನವರು ಕುರುಬ್ರನ್ನೇ 2Aದಿಂದ STಗೆ ಸೇರಿಸ್ಲಿಕ್ಕೆ ಅವರು ಒಪ್ಪಿಗೆ ಇರಲಿಲ್ಲ. ಕುರುಬ ಸಮುದಾಯದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ಮತ್ತು ನಿಮ್ಮ ಬಳಿ ಯಾವುದೇ ಎಂಪೆರಿಕಲ್ ಡೇಟಾ ಇಲ್ಲದೆ, ನೀವು ಅತಿ ಬ್ಯಾಕ್ವರ್ಡ್ ಅಂತಕ್ಕಂಥ ಡೇಟಾ ಇಲ್ಲದೆ ನಿಮ್ಮನ್ನು 3Bಯಿಂದ 2Aಗೆ ಸೇರಿಸಲಿಕ್ಕೆ ನಾಳೆ ಕೋರ್ಟ್ಗಳ ಅಡೆತಡೆಗಳಿರ್ತವೆ. ನಂಬರ್ 1. ನಂಬರ್ 2, 3Bದಲ್ಲೇ ನಿಮ್ಮ ಮೀಸಲಾತಿಯ ಪ್ರಮಾಣ ಹೆಚ್ಚಿಸ್ಬೇಕಂದ್ರೂ ಕೂಡ ನೀವು 56ಕ್ಕಿಂತ ಮೇಲ್ಗಡೆ ಹೋಗಬೇಕಾಗತ್ತೆ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ 16% ರಿಸರ್ವೇಷನ್ ಕೊಟ್ಟು ಮ್ಯಾಟರ್ ವೆನ್ ಇಟ್ ರೀಚ್ ಟು ಸುಪ್ರೀಂ ಕೋರ್ಟ್ 5 ಮೆಂಬರ್ ಜಡ್ಜ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಹೇಳ್ತು 3 ಕಾರಣಗಳಿದೆ. ಒಂದು, 50% ದಾಟ್ಲಿಕ್ಕೆ ಅವಕಾಶ ಕೊಡೋಲ್ಲ. ಎರಡನೇದು, ನಿಮ್ಮ ಬಳಿ ಎಂಪರಿಕಲ್ ಡೇಟಾ ಇಲ್ಲ ಅಂತಕ್ಕಂಥದ್ದು. ಇಟ್ ಅಪ್ಲೈಸ್ ಟು ಪಂಚಮಸಾಲಿ ಇಶ್ಯೂ ಆಲ್ಸೋ. ಹೀಗಾಗಿ ನನಗೆ ಅನ್ಸುತ್ತೆ ಸರಿ, ರಾಜಕಾರಣಿಗಳು, ಸ್ವಾಮೀಜಿಗಳು ಅದನ್ನೊಂದು ಹೋರಾಟ ಮಾಡಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಬಟ್ ವಾಟ್ ಈಸ್ ಲೀಗಲ್ ಪೊಸಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ.
ರೈಟ್, ಈಗ ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ ನಂತರ ಒಂದು ಸ್ವಲ್ಪ ರಾಷ್ಟ್ರ ರಾಜಕಾರಣದ ಸುದ್ದಿಗೆ ಹೋಗೋಣ. ಸಂಸತ್ನಲ್ಲಿ ಅಣ್ಣ ತಂಗಿ ಅಬ್ಬರಿಸ್ತಾ ಇದ್ದಾರೆ. ಅದರಲ್ಲಿ ಅಣ್ಣ ಎಡವಟ್ಟಿನ ಮೇಲೆ ಎಡವಟ್ಟು ಮುಂದುವರಿಸ್ತಾ ಇದ್ದಾರೆ. ಆದರೆ ತಂಗಿಯ ಭಾಷಣ ಇಂಪ್ರೆಸಿವ್ ಇದೆ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಾಪಸ್ ಬರ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.